ಸಮಾಜದಲ್ಲಿ ಅಸಮಾನತೆ ಹೋಗದೇನೆ ಜಾತಿ ವ್ಯವಸ್ಥೆ ಹೋಗಲ್ಲ. ಸಮಾನತೆ ಬರದೇನೆ ಸಮಾಜ ನಿರ್ಮಾಣ ಆಗಲ್ಲ. ಸಮಾಜ ನಿರ್ಮಾಣ ಆಗಬೇಕಾದ್ರೆ, ಜಾತೀಯತೆ ಹೋಗ್ಬೇಕಾದ್ರೆ ನಾವೆಲ್ಲರೂ ಕೂಡ ನಾವು ಏನು ಗಳಿಸಿದ್ದೀವಿ ಅದ್ರ ಸ್ವಲ್ಪ ಭಾಗನ ಜನರಿಗೆ, ಸಮಾಜಕ್ಕೆ ಖರ್ಚು ಮಾಡಿದ್ರೆ ಬಹಳ ಒಳ್ಳೆಯದಾಗ್ತದೆ. ನಿಮ್ಮ ಜೀವನ ಸಾರ್ಥಕ ಆಗಬೇಕಾದ್ರೆ ನೀವೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಇರಲೇಬೇಕು. ಅದಕ್ಕೋಸ್ಕರ ಡಾಕ್ಟರ್ ವಿಜಯಲಕ್ಷ್ಮಿ ಮತ್ತು ಪರಮೇಶ್ ಅವ್ರು ಗಳಿಸಿದ್ದನ್ನ ಸಮಾಜಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನೀವು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ಗೆ ಅವರೆಲ್ಲರಿಗೂ ಕೂಡ ಆಯುಷು ಆರೋಗ್ಯ ದೊರಕಲಿ, ಇಂಥ ಸಮಾಜಮುಖಿಯಾದಂಥ ಕೆಲಸವನ್ನ ಮುಂದುವರಿಸಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇಬ್ಬರದು ಒಗ್ಗಟ್ಟಿಲ್ಲದೆ ಇದ್ರೆ ಆ ಕೆಲಸ ನಡೆಯಲ್ಲ. ಎಲ್ಲರೂ ಕೇಳೋದು ಹೆಂಗಸರುಗಳು ನಾನು ಒಡವೆ ಮಾಡಿ ಸಿಲುಕಿಸಿದ ನೀಟ್ ರ್ಯಾಂಕ್ 138. ಕಾಳಿದಾಸ ಹೆಲ್ತ್ ಎಜುಕೇಷನ್ ಟ್ರಸ್ಟ್ ಸುಮಾರು 8 ವರ್ಷಗಳಿಂದ ಕುರುಬ ಸಮುದಾಯದಿಂದ ಮೆಡಿಕಲ್ ಸೀಟನ್ನು ಪಡೆದಂಥ, ಗೌರ್ಮೆಂಟ್ ಮೆಡಿಕಲ್ ಸೀಟನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂತಹ, ಜೊತೆಗೆ ಅವಶ್ಯಕತೆ ಇರುವಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ರೀತಿಯಲ್ಲಿ ಹಣ ಸಹಾಯ ಮಾಡುವಂಥ ಕೆಲಸವನ್ನು 8 ವರ್ಷಗಳಿಂದ ಮಾಡ್ಕೊಂಬರ್ತಾಯಿದೆ. ಇದು 8ನೇ ವರ್ಷ. ಈ ವರ್ಷ ಸುಮಾರು 250 ವಿದ್ಯಾರ್ಥಿಗಳು ಇವರ ಪ್ರೋತ್ಸಾಹವನ್ನು, ಪ್ರೇರಣೆಯನ್ನು ಪಡೆದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಶೈಕ್ಷಣಿಕ ರಂಗದಲ್ಲಿ ಕುರುಬ ಸಮುದಾಯವನ್ನು ಉತ್ತೇಜಿಸುವಂಥ ಹಿನ್ನೆಲೆಯಲ್ಲಿ ಈ ಸಂಸ್ಥೆಯವರು, ಕಾಳಿದಾಸ ಹೆಲ್ತ್ ಎಜುಕೇಷನ್ ಸಂಸ್ಥೆಯವರು ಅವಿರತವಾದಂತಹ ಸೇವೆಯನ್ನು ಮಾಡ್ತಾಯಿದ್ದಾರೆ. ಅವರ ಸೇವೆಗೆ ಕನಕ ಗುರುಪೀಠ ಅಭಿನಂದನೆಯನ್ನು ಸಲ್ಲಿಸುತ್ತೆ. ಚನೂರು ಅಂತ, ನಾನು ರಾಯಚೂರಿನಿಂದ ಬಂದಿರುತ್ತೇನೆ. ನಾನು ರಿಮ್ಸ್ ಮೆಡಿಕಲ್ ಕಾಲೇಜಲ್ಲಿ ಆರ್ಯೋಮುಖಂ ನೋಡಲ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತು ಒಂದು ಶುಭ ದಿನ ಅಂದ್ಕೊಂಡ್ರಿ. ಇವತ್ತು ಕಾಳಿದಾಸ ಹೆಲ್ತ್ ಎಜುಕೇಷನ್ ಮತ್ತು ಅಹಲ್ಯ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಪರಮೇಶ್, ಡಾಕ್ಟರ್ ವಿಜಯಲಕ್ಷ್ಮಿ ಅವರ ನೇತೃತ್ವ ತಂಡ ಆಯೋಜನೆ ಮಾಡಿದಂಥ ಈ ಪ್ರೇರಣಾ ಕಾರ್ಯಕ್ರಮ, ಅಂದರೆ ವಿದ್ಯಾರ್ಥಿಗಳಿಗೆ ಬುಕ್ಸ್ ವಿತರಣೆ ಕಾರ್ಯಕ್ರಮ ಮತ್ತು ಈ ಸ್ಟೆಥೋಸ್ಕೋಪ್ ಕೊಡುವಂಥ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮವನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದರು. ಯಾಕಂತಂದರೆ ಇವರು ಮಾಡಿದಂಥ ಅನೇಕ ಸಮಾಜಮುಖಿ ಕಾರ್ಯಗಳು, ಇದೊಂದು ಒಳ್ಳೆಯ ಸಮಾಜಮುಖಿ ಕಾರ್ಯ. ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ನಡೆದಂಥ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದು ಬಡ ವಿದ್ಯಾರ್ಥಿಗಳಿಗೆ, ಯಾರಿಗೆ ಬುಕ್ಸು ಕೊಳ್ಳಲಿಕ್ಕೆ ಆಗೋದಿಲ್ಲ, ತಂದೆ ತಾಯಿಗಳು ಕಷ್ಟ, ರೈತಾಪಿ ವರ್ಗದಿಂದ ಬಂದವಂಥ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟನ್ನು ತೆಗೆದುಕೊಂಡಾಗ, ಮೆಡಿಕಲ್ ಸೀಟ್ ತಗೊಂಡ ಮೇಲೆ ಅವರಿಗೆ ಏನು ಮಾಡಬೇಕು ಅಂತ ತೋಚಲಾದಂಥ ಸಂದರ್ಭ. ಈ ದಿನಗಳಲ್ಲಿ ರೈತರ ಮಕ್ಕಳಿಗೆ ಬುಕ್ಸ್ ತಗೊಳ್ಳಿಕ್ಕೆ ಭಾಳ ಕಷ್ಟ ಆಗ್ತದೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಈ ಟ್ರಸ್ಟಲ್ಲಿ ಅವರ ಹೆಸರನ್ನು ನೋಂದಾಯಿಸಿದಾಗ ಇಮಿಡಿಯೇಟ್ಲಿ ಈ ಟ್ರಸ್ಟ್ ವತಿಯಿಂದ ತಂದೆ ತಾಯಿಗಳಿಗೆ ಸನ್ಮಾನ ಮತ್ತು ವಿದ್ಯಾರ್ಥಿಗಳು ಬೇಕಾದಂಥ ಬುಕ್ಸ್ಗಳು ಮತ್ತು ಸಾಮಗ್ರಿಗಳು, ಅಂದರೆ ಸ್ಟೆಥೋಸ್ಕೋಪ್ ಎಲ್ಲ ಒಂದು ಕೊಟ್ಟು ವಿದ್ಯಾರ್ಥಿಗಳಿಗೆ ಅಂದರೆ ಪ್ರೋತ್ಸಾಹಿಸುವಂಥ, ಶಕ್ತಿ ತುಂಬುವಂಥ ಕೆಲಸ ಈ ಟ್ರಸ್ಟ್ಲಿಂದ ಮಾಡಿರುತ್ತಾರೆ. ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಆಗಿರುತ್ತದೆ. ಸ್ಕಾಲರ್ಶಿಪ್ಪು ಮತ್ತು ಅವರಿಗೆ ಸಹಾಯ ಧನವನ್ನು ವಿತರಣೆ ಮಾಡಿರುತ್ತಾರೆ. ಇದೇ ರೀತಿ ಕಾರ್ಯಕ್ರಮ ಮಾಡೋದರಿಂದ ಬಡ ಜನರಿಗೆ, ಬಡ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಅವೇ ವಿದ್ಯಾರ್ಥಿಗಳು ಸಮಾಜಮುಖಿ ಕೆಲಸ ಮಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಮತ್ತು ಏನಂತಾರೆ ಒಳ್ಳೆಯ ವೈದ್ಯರಾಗಿ ರಿಮೋಟ್ ಪ್ಲೇಸ್ಗಳಲ್ಲಿ, ಅಂದರೆ ಬಡ ಇರುವಂಥ, ದೂರ ಇರುವಂಥ ನಗರ, ಇದು ಗ್ರಾಮೀಣ ಪ್ರದೇಶಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ
ಬಡ ಜನರಿಗೆ, ಸಾರ್ವಜನಿಕರಿಗೆ, ಹಿಂದುಳಿದ ವರ್ಗದವರಿಗೆ, ಶೋಷಿತ ಸಮಾಜದವರಿಗೆ ಯಾರಿಗೆ ಸವಲತ್ತುಗಳು ಸಿಗಲಾರದಂಥ ಜಾಗದಲ್ಲಿ ಹೋಗಿ ಸೇವೆ ಸಲ್ಲಿಸಲಿ ಅಂತ ಹಾರೈಸ್ತಾ ಇಂಥ ಒಂದು ಕಾರ್ಯಕ್ರಮ ಮಾಡಿದಂಥ ನನ್ನ ಮಿತ್ರರು ಆಗಿರುವಂಥ ಡಾಕ್ಟರ್ ವಿಜಯಲಕ್ಷ್ಮಿ ಮತ್ತು ಪರಮೇಶ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಮೃತಾಸ್ತಲಿಂದ ನೆರವೇರಿಸಿಕೊಟ್ಟಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಕೂಡ ನನ್ನ ಧನ್ಯವಾದಗಳನ್ನು ಅಭಿನಂದನೆಯನ್ನು ಸಲ್ಲಿಸಿ ನಾನು 2 ಮಾತನ್ನು ಹೇಳುತ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಂಬರ್ 2 ಇವತ್ತು ಕಾಳಿದಾಸ ಹೆಲ್ತ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಬಡ ಮಕ್ಕಳು, ಮೆರಿಟೋರಿಯಸ್ ಮಕ್ಕಳಿಗೆ ಅವರಿಗೆ ಎಜುಕೇಷನ್ಗೆ ಡೊನೇಷನ್ ಮಾಡಿ ಅವರು ಎವ್ರಿ ಇಯರ್ ಅವ್ರ ಎಜುಕೇಷನ್, ಅವ್ರ ಬುಕ್ಸ್ಗೆ ಎಲ್ಲ ಸೌಲಭ್ಯವನ್ನು ಮಾಡಿಕೊಟ್ಟು ಅವ್ರಿಗೆ ಪ್ರೋತ್ಸಾಹನ ಮಾಡಿ, ಪ್ರೇರಣೆ ಮಾಡಿ, ಅವ್ರಿಗೆ ಪ್ರೊಫೆಷ್ನಲಿ ಮತ್ತು ಜನರಲಿ ಎಲ್ಲ ಸಕ್ಸಸ್ಫುಲ್ ಆಗಲಿ ಅಂತ ಇಂಥ ಒಳ್ಳೆ ಪ್ರೇರಣೆ ಕಾರ್ಯಕ್ರಮ ಮಾಡಿರೋರು ಟ್ರಸ್ಟೀಸ್, ಫೌಂಡೇಶನ್ ಟ್ರಸ್ಟೀಸ್ ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್, ಡಾಕ್ಟರ್ ನಾಗೇಶ್ ಮತ್ತು ಡಾಕ್ಟರ್ ಸುರೇಂದ್ರ ಅವರು ಭಾಳ ಒಳ್ಳೆ ಇನಿಷಿಯೇಟಿವ್ ಮಾಡಿಬಿಟ್ಟು ಇದು 8ನೇ ವರ್ಷ ಫುಲ್ಲಿ ಸಕ್ಸಸ್ಫುಲ್ ಆಗಿರೋದು. ಈ ಕಾರ್ಯಕ್ರಮಕ್ಕೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು, ರೇವಣ್ಣ ಅವರು, ಆಮೇಲೆ ನಮ್ಮ ಸ್ವಾಮೀಜಿಯವರು ಎಲ್ಲರೂ ಬಂದು ಅವರು ಗ್ರೇಷಿಯಸ್ ಪ್ರೆಸೆನ್ಸ್ನಿಂದ ಈ ಪ್ರೋಗ್ರಾಮ್ ಬಹಳ ಸಕ್ಸಸ್ಫುಲ್ ಆಗಿದೆ. ತುಂಬ ಧನ್ಯವಾದಗಳು. ಹಿಂಗೆ ಪ್ರೇರಣೆ ಕೊಡ್ತಾ ಬನ್ನಿ ನಮ್ಮ ಯಂಗರ್ ಜನ್ರೇಷನ್ಸ್ಗೆ. ಅವರು ಮತ್ತೆ ಮುಂದೆ ಹೋಗ್ಬಿಟ್ಟು ನಮ್ಮ ಕಮ್ಯುನಿಟಿಗೆ ಮುಂದೆ ಅದನ್ನು ದೇ ವಿಲ್ ಗಿವ್ ಇಟ್ ಬ್ಯಾಕ್ ಟು ದ ಕಮ್ಯುನಿಟಿ. ಥ್ಯಾಂಕ್ ಯು. ದಯವಿಟ್ಟು ಆದರ್ಶ ಟೀಮ್ ವೇದಿಕೆ ಬರಲೇಬೇಕು.